ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಯೋಗದಲ್ಲಿ ಒಂದಾಗಿರುವವನು ಎಲ್ಲ ಜೀವಿಗಳಲ್ಲಿ ಆತ್ಮನನ್ನು ಮತ್ತು ಎಲ್ಲ ಜೀವಿಗಳನ್ನು ಆತ್ಮನಲ್ಲಿ ನೋಡುತ್ತಾನೆ. ಅಂದರೆ ಎಲ್ಲೆಡೆ ಒಂದೇ ರೀತಿ ನೋಡುತ್ತಾನೆ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯದಿಂದ. ಎಲ್ಲರಿಗೂ 26ನೇ ಸಂಚಿಕೆಯ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಸ್ವಾಗತ. ಇವತ್ತಿನ ವಿಷಯ ಭಕ್ತಿ ಯೋಗ. ಭಕ್ತಿಯ ಯೋಗ ಬಹುಶಃ ಎಲ್ಲ ಯೋಗ ಮಾರ್ಗದಲ್ಲಿ ಹೆಚ್ಚಾಗಿ ಏನಂತ ತಪ್ಪಾಗಿ ಅರ್ಥೈಸ್ಕೊಂಡಿರ್ತಾರೆ. ಇದರ ಅರ್ಥ ಕುರುಡು ನಂಬಿಕೆ, ವಿಗ್ರಹ ಆರಾಧನೆ ಅಥವಾ ಭಾವನಾತ್ಮಕತೆ ಅಂತ ಭಾವಿಸಿರ್ತಾರೆ. ಆದರೆ ಇದಕ್ಕಿಂತಲೂ ಹೆಚ್ಚು ಆಳವಾಗಿದೆ ಅಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಭಕ್ತಿ ನಮ್ಮ ಮನಸ್ಸು, ನಮ್ಮ ನರಮಂಡಲ, ಹೃದಯ ಈ ಸಂಪೂರ್ಣ ವಿಜ್ಞಾನವಾಗಿದೆ ಅಂತ ನೋಡೋಣ. ಯಾಕೆ ಅಂದರೆ ಆಯುರ್ವೇದದಲ್ಲಿ ಯೋಗ, ತತ್ವಶಾಸ್ತ್ರ ಮತ್ತು ಈಗ ಆಧುನಿಕ ನರವಿಜ್ಞಾನನೂ ಈ ಭಕ್ತಿ ಯೋಗದಿಂದ ಗುಣಪಡಿಸುವಿಕೆ ಹಾಗೂ ವಿಮೋಚನೆಗೆ ಅತ್ಯಂತ ನೇರ ಮಾರ್ಗ ಈ ಭಕ್ತಿ ಯೋಗ ಅಂತ ಹೇಳಿದ್ದಾರೆ. ಆದ್ದರಿಂದ ಏನು ಭಕ್ತಿ, ಎಷ್ಟು ಪ್ರಕಾರ ಇದೆ, ಅದರ ಪ್ರಾಮುಖ್ಯತೆ ಏನು, ಯಾವ ಥರದಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಭಕ್ತಿ ಅನ್ನೋ ಪದ ಸಂಸ್ಕೃತದ ಮೂಲ ಭಜ್ ಅನ್ನೋ ಧಾತುವಿನಿಂದ ಬಂದಿರುವಂಥದ್ದು. ಭಜ್ ಅಂದರೆ ಹಂಚಿಕೊಳ್ಳೋದು, ಭಾಗವಹಿಸೋದು, ಸಮರ್ಪಿತವಾಗಿರೋದು. ಆದ್ದರಿಂದ ಇದು ನಿಷ್ಕ್ರಿಯವಾದ ಪೂಜೆ ಅಲ್ಲ. ಇದು ದೇಹ, ಮನಸ್ಸು, ಪ್ರಾಣ ಮತ್ತು ಆತ್ಮ ಇಡೀ ಜೀವಿಯನ್ನು ದೈವಿಕತೆಯೊಂದಿಗೆ ಸಕ್ರಿಯವಾಗಿ, ಕ್ರಿಯಾತ್ಮಕವಾಗಿ, ಬುದ್ಧಿವಂತ ರೀತಿಯಲ್ಲಿ ತೊಡಗಿಸಿಕೊಳ್ಳೋದು. ಮಹಾನ್ ಸಂತರಾದ ಶಾಂಡಿಲ್ಯರು ಹೇಳ್ತಾರೆ, ಭಕ್ತಿ ಅಂದರೆ ದೇವರೊಂದಿಗಿನ ಪರಮ ಬಾಂಧವ್ಯ ಅಂತ. ಯಾವುದೇ ಒಂದು ಫಲಿತಾಂಶದ ಮೇಲೆ ಬಾಂಧವ್ಯ ಇಲ್ಲ, ಜನರ ಮೇಲೆ ಬಾಂಧವ್ಯ ಇಲ್ಲ, ಆಸ್ತಿಯ ಮೇಲೆ ಮೊದಲಿಲ್ಲ ಬಾಂಧವ್ಯ. ಆದರೆ ಈ ಎಲ್ಲ ಅಸ್ತಿತ್ವದ ಮೂಲ ಯಾವುದಿದೆ ಅದರ ಮೇಲೆ ಬಾಂಧವ್ಯ ಇದ್ದರೆ ಅದು ಭಕ್ತಿ. ಹಾಗೆ ನಮ್ಮ ನಾರದ ಭಕ್ತಿ ಸೂತ್ರದಲ್ಲಿ ಹೇಳೋದು, ಸತು ಅಸ್ಮಿನ್ ಪರಮ ಪ್ರೇಮ ರೂಪ, ಸತು ಅಸ್ಮಿನ್ ಪರಮ ಪ್ರೇಮ ರೂಪ ಅಂತ ವ್ಯಾಖ್ಯಾನಿಸ್ತಾರೆ. ಇದು ದೈವಿಕತೆಯ ಕಡೆಗೆ ಪರಮ ಪ್ರೀತಿಯ ಸ್ವರೂಪ ಆಗಿದೆ. ದೈವಿಕತೆಯ ಕಡೆಗೆ ನಮ್ಮ ಪರಮ ಪ್ರೀತಿ, ಅದೇ ಒಂದು ಸ್ವರೂಪ ಭಕ್ತಿ. ಇದು ಸಾಮಾನ್ಯ ಪ್ರೀತಿ ಅಲ್ಲ. ಜನಗಳ ಜೊತೆ, ಮಕ್ಕಳ ಜೊತೆಗೆ, ಗಂಡನ ಜೊತೆ, ಹೆಂಡತಿಯ ಜೊತೆ, ಬೇರೆಯವರ ಜೊತೆಗೆ, ಮನುಷ್ಯರ ಜೊತೆಗೆ ಇರುವಂಥ, ಪ್ರಾಣಿಗಳಾದರೂ ಸರಿ, ಮನುಷ್ಯರಾದರೂ ಎಲ್ಲರ ಜೊತೆಗೆ ಇರುವಂಥ ಸಾಮಾನ್ಯ ಪ್ರೀತಿ ಅಲ್ಲ. ಆದರೆ ಎಲ್ಲ ವೈಯಕ್ತಿಕ ಬಯಕೆ, ಎಲ್ಲ ಭಯ, ಎಲ್ಲ ಸ್ಥಿತಿಗಳನ್ನು ಮೀರಿರುವಂಥ ಪ್ರೀತಿ, ನಮ್ಮ ದೈವಿಕತೆ, ದೈವದ ಜೊತೆಗೆ ಇರುವಂಥ ಪರಮ ಪ್ರೀತಿನೇ ಅದರ ಸ್ವರೂಪ ಭಕ್ತಿ ಯೋಗ. ಶ್ರೀಮದ್ ಭಾಗವತದಲ್ಲಿ ಹಾಗೂ ನಾರದ ಭಕ್ತಿ ಸೂತ್ರದಲ್ಲಿ ಇದು ವಿವರಿಸಿರೋದು ಭಕ್ತಿಯ 9 ರೂಪ. ಅದನ್ನು ನವವಿಧ ಭಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಹಂಗಂದ್ರೆ ಅಂತ ತಿಳಿಯೋಣ. ಹಾಗೆ ಅದರ ಒಂದು ಉದಾಹರಣೆಯನ್ನು ನೋಡ್ತಾ ಇರ್ತೀವಿ. ಸೊ ವೇದಕಾಲದಿಂದ ಈಗಿನ ಕಾಲ ತನಕ ಯಾರ್ಯಾರು ಬಂದರು ಅನ್ನೋದು ಒಂದು ಉದಾಹರಣೆ ನೋಡೋಣ. ಶ್ರವಣ ದೇವರ ಮಹಿಮೆಗಳನ್ನು ಕೇಳೋದು. ನಾವೇನು ಪ್ರವಚನ ಅಥವಾ ನಾವೀಗೇನು ದಿನ ಪಾಡ್ಕಾಸ್ಟ್ ಕೇಳ್ತಾ ಇದ್ದೀವಿ, ಅದು ಒಂದು ರೀತಿಯ ಶ್ರವಣ, ಅದು ಒಂದು ರೀತಿಯ ಭಕ್ತಿ ಯೋಗ. ಕೀರ್ತನೆ, ದೇವರ ನಾಮಗಳನ್ನು ಹಾಡುವುದು ಹಾಗೂ ಜಪಿಸುವಂಥದ್ದು. ಈಗ ಅಧಿಕ ಮಾಸ ಆಗಿರೋದ್ರಿಂದ ಎಷ್ಟೋ ಜನ ದೇವರ ನಾಮಗಳನ್ನು ಪ್ರತಿದಿನ 33 ದೇವರ ನಾಮಗಳನ್ನು ಅಖಂಡವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಹಾಗೆ ದೇವರ ಜಪ ಮಾಡುವಂಥದ್ದು. 3ನೇದಾಗಿ ಸ್ಮರಣ, ದೇವರನ್ನು ನಿರಂತರವಾಗಿ ಪ್ರತಿಯೊಂದು ಉಸಿರಲ್ಲೂ ಅದನ್ನು ಸ್ಮರಣೆ ಮಾಡ್ತಾ ಹೋಗೋದು ಸ್ಮರಣ. ಪಾದ ಸೇವನ, ಅವರ ಪಾದ ಸೇವನೆ ಮಾಡೋದು.
ಸೇವೆ ಮಾಡುವಂಥದ್ದು. ಅರ್ಚನೆ ಒಂದು ಧಾರ್ಮಿಕ ಪೂಜೆ, ವಂದನ, ನಮಸ್ಕಾರ ಮತ್ತು ಪ್ರಾರ್ಥನೆ. ಹೆಜ್ಜೆ ನಮಸ್ಕಾರ, ಬೇರೆ ಬೇರೆ ಥರ ಪ್ರದಕ್ಷಿಣೆ ನಮಸ್ಕಾರ ಎಲ್ಲವನ್ನ ಮಾಡೋದು ಅಥವಾ ಪ್ರಾರ್ಥನೆ ಮಾಡೋದು ಇವೆಲ್ಲವೂ ವಂದನ, ಭಕ್ತಿ. ದಾಸ್ಯ, ಸೇವಕನ ಮನೋಭಾವವನ್ನು ಬೆಳೆಸ್ಕೊಳ್ಳೋದು. ಹೇಗೆ ಸೇವಕನಾಗಿ ಇದ್ದು ದೇವರನ್ನ ನೋಡ್ತಾ ಹೋಗುವುದು. ಸಖ್ಯ, ದೇವರನ್ನ ನಿಮ್ಮ ಆಪ್ತ ಮಿತ್ರನಂತೆ ನಡೆಸ್ಕೊಳ್ಳುವಂಥದ್ದು. ಅಂದರೆ ಉದಾಹರಣೆಗೆ ನಮ್ಮ ಸುಧಾಮ ಮತ್ತು ಕೃಷ್ಣ ಅವರಲ್ಲಿ ಇದ್ದಂತಹ ಒಂದು ಭಕ್ತಿಯ ರೂಪ ಸಖ್ಯ ಅಂದರೆ ಮಿತ್ರ ಅಂತ. ಹಾಗೆ ಕೊನೆಯದಾಗಿ ಬರೋದು ಆತ್ಮನಿವೇದನ, ಸಂಪೂರ್ಣವಾಗಿ ನಮ್ಮ ಸ್ವಯಂ ಶರಣಾಗತರಾಗೋದು. ಯಾವುದಕ್ಕೆ? ದೇವರಿಗೆ. ಇದು ಒಂದು ಆಳವಾದ ವಿಷಯ. ಏನು ಅಂದರೆ ಈ 9 ರೂಪಗಳಲ್ಲಿ ಪ್ರತಿಯೊಂದು ರೂಪ ಒಂದು ಚಟುವಟಿಕೆ ಆಗುತ್ತೆ, ಒಂದು ಅಭ್ಯಾಸ, ಒಂದು ಶಿಸ್ತು. ಇದು ಏನಪ್ಪ ಯಾರೋ ಒಂದಷ್ಟು ಅದೃಷ್ಟವಂತರಿಗೆ ಮಾತ್ರ ಬರುವಂಥ ಭಾವನೆ ಅಲ್ಲ. ಇದು ಪ್ರತಿದಿನ ನಡೆಯುವಂಥದ್ದು, ಬೆಳೆಸ್ಕೋಬೇಕಾಗಿರೋದು ಹಾಗೂ ಅಳವಡಿಸ್ಕೊಳ್ಬೇಕಾಗಿರುವಂಥ ಮಾರ್ಗ. ಇಲ್ಲಪ್ಪ ಅವರು ತುಂಬ ಭಕ್ತರು, ನಮಗೆ ಆಗಲ್ಲ, ಖಂಡಿತ ಇಲ್ಲ. ಇದನ್ನು ನಾವು ನಡೆಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಮಾರ್ಗ. ಹಾಗೆ ಈ ಅಧಿಕ ಮಾಸದಲ್ಲಿ ನಮಗೆ ಈ ಒಂದು ಅವಕಾಶ ಇದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅದರ ಬಗ್ಗೆ ತುಂಬ, ಭಕ್ತಿಯೋಗದ ಬಗ್ಗೆ ತುಂಬ ಇದೆ ಅಧ್ಯಾಯಗಳು. ಅತ್ಯಂತ ಶಕ್ತಿಶಾಲಿಯಾಗಿರೋದು 12ನೇ ಅಧ್ಯಾಯ ಭಕ್ತಿಯೋಗ ಅಧ್ಯಾಯ, ಹಾಗೆ 18ನೇ ಅಧ್ಯಾಯ ಮುಕ್ತಿ ಅಧ್ಯಾಯ. ಏನು ಹೇಳ್ತಾರೆ ಅದರಲ್ಲಿ? ನಿಮ್ಮ ಮನಸ್ಸು ನನ್ನ ಮೇಲೆ ಮಾತ್ರ ಕೇಂದ್ರೀಕರಿಸು. ಕೃಷ್ಣ ಅರ್ಜುನಂಗೆ ಹೇಳೋದು ಅಂದರೆ ದೇವರ ಮೇಲೆ ನಮ್ಮ ಮನಸ್ಸು ಮಾತ್ರ ಕೇಂದ್ರೀಕರಿಸಬೇಕು, ನಮ್ಮ ಬುದ್ಧಿಶಕ್ತಿಯನ್ನು ನನ್ನನ್ನೇ ಇಡು. ಇದು ಏನು ಅಂದರೆ ಕುರುಡು ಶರಣಾಗತಿಯನ್ನು ಕೇಳ್ತಾ ಇಲ್ಲ. ಅಂದರೆ ಅತ್ಯುನ್ನತವಾದ ಏಕಾಗ್ರತೆ, ಪರಮಾತ್ಮನ ಮೇಲೆ ಚಿತ್ತದ ಅಂತಿಮ ಏಕಾಗ್ರತೆಯನ್ನು ಬೇಡುತ್ತೆ. ನಮ್ಮ ಬುದ್ಧಿಶಕ್ತಿಯು ಮೀರಿ ಹೋಗಿ ನಮ್ಮನ್ನು ನಾವು ಅರ್ಪಿಸ್ಕೊಡುವಂಥದ್ದು, ನಮ್ಮ ಏಕಾಗ್ರತೆ ಪೂರ್ತಿ ದೇವರ ಮೇಲೆ, ಪರಮಾತ್ಮನ ಮೇಲೆ ಇರುವಂಥದ್ದು. ಪತಂಜಲಿ ಯೋಗಸೂತ್ರದಲ್ಲಿ ಇದರ ಇನ್ನೊಂದು ರೂಪ ಈಶ್ವರ ಪ್ರಣಿಧಾನ ಅಂತ ಹೇಳ್ತಾರೆ. ಅಂದರೆ ದೇವರಿಗೆ ಶರಣಾಗೋದು. ಇದು ಒಂದು ನಿಯಮದಲ್ಲಿ ಬರುತ್ತೆ. ನಿಯಮ ನಾವೇನು ಹೇಳಿದ್ವಿ ಅದರಲ್ಲಿ ನಿಯಮದಲ್ಲಿ ಒಂದು ವೈಯಕ್ತಿಕವಾದ ಶಿಸ್ತು. ಇದು ಈಶ್ವರ ಪ್ರಣಿಧಾನ, ಇದು ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನ. ನಾವು ಸಮಾಧಿ ಸ್ಥಿತಿ ಅಂದರೆ ಕೊನೆಯ ಭಾಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಆ ಕೊನೆಯ ಸ್ಥಿತಿ, ಅತ್ಯುನ್ನತವಾದ ಸ್ಥಿತಿ. ಅದನ್ನು ಹೆಂಗೆ ಸಾಧಿಸೋದು? ದೇವರಿಗೆ ಶರಣಾಗತನಾಗುವ ಮೂಲಕ ಸಾಧಿಸೋಕ್ಕಾಗುತ್ತೆ. ಸೊ ಕೊನೆಯ ಸ್ಥಿತಿಗೆ ಹೋಗಬೇಕಾದ್ರೆ ಈ ಈಶ್ವರ ಪ್ರಣಿಧಾನ ಅಥವಾ ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಸೊ ಇದರಿಂದ ಪರಮ ಭಕ್ತಿ ಅಥವಾ ಅತ್ಯುನ್ನತ ಭಕ್ತಿ. ಹಾಗೇನೆ ಸ್ವಾಮಿ ವಿವೇಕಾನಂದರು ಹೇಳೋದು, ಭಕ್ತ ಮತ್ತು ದೈವಿಕ ಅಂದರೆ ನಮ್ಮ ಇಷ್ಟ ದೇವತ ಯಾವಾಗ ಸಂಪೂರ್ಣ ಎರಡೂ ವಿಲೀನ ಆಗುವಂಥ ಸ್ಥಿತಿನ ಅದೇ ಅತ್ಯುನ್ನತವಾದ ಪರಮ ಭಕ್ತಿ ಅಂತ ಹೇಳ್ತಾರೆ. ಹೆಂಗೆ ಪ್ರೇಮಿ ಮತ್ತು ಪ್ರಿಯತಮೆ ಒಂದಾಗೋದು, ಅಥವಾ ಇಲ್ಲಿ ಭಕ್ತ ಮತ್ತು ದೈವಿಕ ಸಂಪೂರ್ಣವಾಗಿ ವಿಲೀನ ಆಗೋದು ಪರಮ ಭಕ್ತಿ, ಅತ್ಯುನ್ನತವಾದ ಭಕ್ತಿ. ಹಾಗೆ ನಮ್ಮ ಆಯುರ್ವೇದ ಶಾಸ್ತ್ರಕ್ಕೆ ಬಂದರೆ ಮನಸ್ಸು ನಿಮ್ಗೆ ಗೊತ್ತಿರೋ ಹಾಗೆ 3 ಗುಣದಿಂದ ನಿಯಂತ್ರಿಸಲ್ಪಟ್ಟಿದೆ: ಸತ್ವ, ರಜ, ತಮ. ಯಾವಾಗ ಈ ರೋಗ ಉದ್ಭವಿಸೋದು? ಯಾವಾಗ ರಜಸ್ಸು ಮತ್ತು ತಮಸ್ಸು ಮನಸ್ಸಿನ ಮೇಲೆ ಪ್ರಾಬಲ್ಯ ಸಾಧಿಸಿದಾಗ ರೋಗ ಉಲ್ಬಣಿಸುತ್ತೆ. ಅದು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿಯೂ ಇರ್ಬೋದು. ಈ ಭಕ್ತಿಯೋಗ ಮಾಡೋದ್ರಿಂದ ಸರ್ವೋಚ್ಚ ಸಾತ್ವಿಕ ಅಭ್ಯಾಸ ಆಗುವಂಥದ್ದು. ಭಕ್ತಿಯ ಪ್ರತಿಯೊಂದು ರೂಪ, ಜಪ, ಕೀರ್ತನೆ, ಸ್ಮರಣೆ, ಈಗ ನೋಡಿದ್ವಲ್ಲ ನವವಿಧ ಭಕ್ತಿ, ಯಾವುದಾದ್ರೂ ಸರಿ, ಈ ಸತ್ವಗುಣನ ಮನಸ್ಸಿನ ಮೇಲೆ ಹೆಚ್ಚಾಗಿ ಮಾಡುತ್ತೆ. ಸತ್ವ ಹೆಚ್ಚಾದಂಗೆ ನಮ್ಮ ಓಜಸ್ ಹೆಚ್ಚಾಗುತ್ತೆ. ಓಜಸ್ ಅಂದ್ರೇನು? 7 ಧಾತುಗಳು, ಸಪ್ತಧಾತುಗಳ ಅತ್ಯಂತ ಪರಿಷ್ಕೃತ ಸಾರ ಭಾಗ ಅಂತ ಅನ್ಕೊ. ಅದರಿಂದ ಏನಾಗುತ್ತೆ? ರೋಗ ನಿರೋಧಕ ಶಕ್ತಿ,
ಹೆಚ್ಚಾಗೋದು, ಚೈತನ್ಯ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಕಾಶ ಏನು ನಾವು ಕೆಲವೊಂದು ಸಾಧುಗಳು ಸಾಧಕರ ಹಿಂದೆ ನಾವು ನೋಡುವಂಥ ಪ್ರಭಾವಳಿ, ಅದೇ ಈ ಒಂದು ಪ್ರಕಾಶ ಹೆಚ್ಚಾಗುವಂಥದ್ದು. ಚರಕ ಸಂಹಿತೆಯಲ್ಲಿ ಹೇಳ್ತಾರೆ, ಸತ್ವಸಾರ ಪುರುಷ. ಯಾರಲ್ಲಿ ಸತ್ವ ಹೆಚ್ಚಾಗಿರುತ್ತೆ, ಸತ್ವಗುಣ ಹೆಚ್ಚಾಗಿರೋದು, ಅವರು ಅತ್ಯುನ್ನತವಾಗಿ ಮಾನಸಿಕ ಸ್ಪಷ್ಟತೆ ಹೊಂದಿರುವಂಥ ವ್ಯಕ್ತಿ. ಅವರಲ್ಲಿ ಅತ್ಯುತ್ತಮ ಓಜಸ್ಸಿರುತ್ತೆ, ಸ್ಥಿತಿಸ್ಥಾಪಕ ರೋಗ ನಿರೋಧಕ ಶಕ್ತಿ, ಅತ್ಯಂತ ಸಮತೋಲಿತ ದೋಷಗಳು ಎಲ್ಲ ಸಮನಾಗಿರುವಂಥ ದೋಷ, ಪ್ರಕಾಶಮಾನವಾದ ಮೈ ಬಣ್ಣ ಹೊಂದಿರ್ತಾರೆ. ಅಲ್ಲಿ ಭಕ್ತಿ ಸತ್ವವನ್ನು ನಿರ್ಮಿಸುವಂಥದ್ದು. ಸತ್ವ ಓಜಸ್ಸನ್ನು ನಿರ್ಮಿಸುತ್ತೆ, ಓಜಸ್ಸು ನಮ್ಮ ಆರೋಗ್ಯನ ನಿರ್ಮಿಸುತ್ತೆ. ಆದ್ದರಿಂದ ಭಕ್ತಿಯು ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಖಂಡಿತ ಪ್ರಭಾವ ಬೀರುತ್ತೆ. ಭಕ್ತಿಯ ಅಭ್ಯಾಸಗಳು ಏನು ವಿಶೇಷವಾಗಿ ಕೀರ್ತನೆ, ಜಪ ಎಲ್ಲವನ್ನ ನಮ್ಮ ಅತ್ಯಂತ ಬರುವಂಥ ಮಳೆಗಾಲದಲ್ಲಿ ತುಂಬ ದುರ್ಬಲ ಆಗುವಂಥ ಮನಸ್ಸು ದುರ್ಬಲ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಇದನ್ನು ಭಕ್ತಿಯೋಗ ಮಾಡಿದಷ್ಟು ಒಳ್ಳೆಯದು. ಈಗ ನೀವು ಧಾರ್ಮಿಕ ಪೂಜೆ ಏನು ಈ 5 ಇಂದ್ರಿಯಗಳು ಏಕಕಾಲದಲ್ಲಿ ತೊಡಗಿಸ್ಕೋತೀರ. ದೇವರ ಮನೇಲಿ ಕೂತ್ಕೊಂಡಾಗ ನೀವು ಕಾಣುವಂಥ ದೇವರು ಅಥವಾ ದೀಪ ಕಣ್ಣುಗಳ ಮುಖಾಂತರ ನೋಡ್ತೀರ, ಕಿವಿ ಮಂತ್ರಗಳನ್ನು ಕೇಳುತ್ತೆ, ಮೂಗು ಧೂಪ ಅಥವಾ ಹೂಗಳನ್ನು ಉಸಿರಾಡಿಸುತ್ತೆ, ಕೈ ನೈವೇದ್ಯವನ್ನು ಸ್ಪರ್ಶಿಸುತ್ತೆ ಹಾಗೂ ನಾಲಿಗೆ ಪ್ರಸಾದದ ರುಚಿ ನೋಡುತ್ತೆ. ಇದು ಆಯುರ್ವೇದದ ಸಂಪೂರ್ಣ ಇಂದ್ರಿಯ ಏಕೀಕರಣ ಚಿಕಿತ್ಸೆ. ಅಂದ್ರೆ ಏನು? ಇಂದ್ರಿಯ ಪ್ರಸಾದನ ಆಗುವಂಥದ್ದು. ಈ 5 ದ್ವಾರಗಳ ಮೂಲಕ, 5 ಇಂದ್ರಿಯಗಳ ಮೂಲಕ ಏಕಕಾಲದಲ್ಲಿ ಗುಣಪಡಿಸುವಂಥದ್ದು. ಹಾಗಾದರೆ ನಮ್ಮ ಆಧುನಿಕ ವಿಜ್ಞಾನ ಏನು ಹೇಳುತ್ತೆ? ಇದು ಪುನರಾವರ್ತಿತ ಅಥವಾ ಮಂತ್ರ ಪಠಣದಿಂದ ಏನಾಗುತ್ತೆ, ಒಂದು ಹಾರ್ವರ್ಡ್ ವೈದ್ಯಕೀಯ ಶಾಲೆಯಲ್ಲಿ ಇರುವಂಥ ಒಬ್ಬ ವಿಜ್ಞಾನಿ ಅವರು ಕಂಡುಹಿಡಿದಿರೋದು, ತಿಳ್ಕೊಂಡಿರೋದು, ಈ ಪ್ರಾರ್ಥನೆ ಅಥವಾ ಮಂತ್ರ ಪಠಣದಿಂದ ಒತ್ತಡಕ್ಕೆ ನೇರವಾಗಿ ಪರಿಣಾಮ ಬೀರುವಂಥದ್ದು. ಅಂದರೆ ಅದಕ್ಕೆ ಕಮ್ಮಿ ಮಾಡುವಂಥ ಚಿಕಿತ್ಸೆ. ಇದರಿಂದ ಹೃದಯ ಬಡಿತ ಕಮ್ಮಿ ಆಗುತ್ತೆ, ರಕ್ತದೊತ್ತಡ ಕಮ್ಮಿ ಆಗುತ್ತೆ, ಕಾರ್ಟಿಸೋಲ್ ಕಮ್ಮಿ ಆಗುತ್ತೆ, ರೋಗ ನಿರೋಧಕ ಗುರುತುಗಳು ಸುಧಾರಿಸುತ್ತೆ. ಯಾವುದರಿಂದ? ಕೇವಲ ಒಂದು ಭಕ್ತಿಯ ಅಭ್ಯಾಸದ ಮೂಲಕ. ಹಾಗೆಯೇ ನಮ್ಮ ಮೆದುಳಿನ ಮೇಲೆ ಆಧ್ಯಾತ್ಮಿಕ ಅನುಭವ ಏನು ಅಂದರೆ ಆಳವಾದ ಭಕ್ತಿ ಅಥವಾ ಶರಣಾಗತಿ. ಅದರಿಂದ ಅಮಿಗ್ಡಲ ಅಂದರೆ ಮೆದುಳಿನ ಭಯ ಮತ್ತು ಬೆದರಿಕೆ ಕೇಂದ್ರ, ಅದನ್ನು ಶಾಂತಗೊಳಿಸುತ್ತೆ. ನಾವು ಪೂರ್ತಿಯಾಗಿ ಏನೇ ಒಂದು ಭಯವಿದ್ರೂ ಅದನ್ನು ಹೋಗಿ ದೇವರ ಮುಂದೆ ಶರಣಾಗತರಾಗ್ಬಿಟ್ರೆ ಎಲ್ಲವೂ, ಆ ಬೆದರಿಕೆ ಭಯ ಎಲ್ಲವೂ ಹೋಗುತ್ತೆ. ನಮ್ಮ ಮನಸ್ಸು ಶಾಂತಗೊಳಿಸುವಂಥದ್ದು. ಹಾಗೆ ಮೆದುಳನ್ನು ಶಾಂತಗೊಳಿಸುವಂಥ ಮೂಲ ಈ ಭಕ್ತಿಯ ಮಾರ್ಗ. ಹಾಗೆ ಭಕ್ತಿಯ ಪಠಣದಿಂದ ಸ್ಮರಣ ಶಕ್ತಿನೂ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಇರುವಂಥ ಖಿನ್ನತೆಯ ಗುರುತು ಏನು, ಡಿಪ್ರೆಷನ್ ಅಂಥದ್ದನ್ನು ಗಣನೀಯವಾಗಿ ಕಮ್ಮಿ ಮಾಡುತ್ತೆ ಹಾಗೂ ದೀರ್ಘಾಯುಷ್ಯಕ್ಕೆ ನೇರವಾಗಿ ಸಂಬಂಧಪಟ್ಟಿರುವಂಥದ್ದು. ಈ ಭಕ್ತಿಯೋಗದಿಂದ ಏನು ಹೃದಯದ ಕಾರ್ಯ ಬಲಪಡಿಸುತ್ತೆ ಹಾಗೂ ಸಾಮಾಜಿಕ ಆರೋಗ್ಯ, ನಮ್ಮ ಜೊತೆ ನಮ್ಮ ಸಮಾಜನೂ ತುಂಬ ಮುಖ್ಯ ಅಲ್ವಾ? ಸಮಾಜದ ಜೊತೆಗೆ ನಮ್ಮ ಆರೋಗ್ಯ ಹೆಂಗಿದೆ ಅದೂ ಸುಧಾರಿಸೋಕ್ಕೆ ಮುಖ್ಯ ಮಾರ್ಗವಾಗಿರೋದು ಈ ಭಕ್ತಿಯೋಗ. ಆದ್ದರಿಂದ ಇವೆಲ್ಲವನ್ನು ನೋಡಿದ್ರೆ ರೋಗ ನಿರೋಧಕ ಶಕ್ತಿ ಇರ್ಬೋದು, ಜೀರ್ಣಕ್ರಿಯೆ ಇರ್ಬೋದು, ಭಾವನಾತ್ಮಕವಾಗಿ ನಾವು ಸಮಭಾವದಲ್ಲೇ ಇರುವಂಥದ್ದು, ಇವೆಲ್ಲವನ್ನು ಏನು ನೇರವಾಗಿ ಭಕ್ತಿಯೋಗದಿಂದ ನಮಗೆ ಅತ್ಯಂತ ಪರಿಣಾಮಕಾರಿಯಾಗಿ ಅತ್ಯಂತ ಶಕ್ತಿಶಾಲಿ ಔಷಧಿಯಾಗಿರೋದು ಏನು, ಈ ಭಕ್ತಿಯ ಮಾರ್ಗ. ನಾವು ತಿಳ್ಕೊಬೇಕಾಗಿರೋದೇನು, ಭಕ್ತಿ ಅಂದರೆ ಮೂಢನಂಬಿಕೆ ಅಲ್ಲ, ಇದು ಅತ್ಯಂತ ಮುಂದುವರೆದ ಗುಣಪಡಿಸುವ ತಂತ್ರಜ್ಞಾನ. ಇದಕ್ಕೆ ಯಾವುದೇ ಒಂದು ಪರಿಕರ ಬೇಡ, ಯಾರ ಸಹಾಯನೂ ಬೇಡ, ನಮ್ಮ ಮಧ್ಯೆ ನಮ್ಮ ಮತ್ತು ದೇವರ ಮಧ್ಯೆ ಇನ್ಯಾರು ಬಂದು ಅದಕ್ಕೆ ದಾರಿ ತೋರಿಸೋ ಅವಶ್ಯಕತೆಯೂ ಇರೋದಿಲ್ಲ. ಇದೊಂದು ತಂತ್ರಜ್ಞಾನ ಆಗಿರೋದ್ರಿಂದ ನಮ್ಮ ನೇರ ಏನೋ ಮಾರ್ಗ ದೇವರ ಅಥವಾ ಪರಮಾತ್ಮನ ಮೇಲೆ ಭಕ್ತಿಯ ಅಷ್ಟೇ, ಶರಣಾಗತಿ ಒಂದೇ ಸಾಕು.
ಈ 9 ರೂಪಗಳು ಏನಿದೆ ಅಧಿಕ ಮಾಸದಲ್ಲಿ 9 ನವವಿಧ ಭಕ್ತಿ, ನಾವು ಏನು ಇವಾಗ ದಿನ ಕೇಳ್ತಾ ಇದ್ದೀವಿ ಪಾಡ್ಕಾಸ್ಟ್, ಅದು ಒಂದು ದೈನಂದಿನ ಜಪ ಸ್ಮರಣ. ನೀವು ದಿನ ಯಾವುದಾದ್ರೂ ಒಂದು ದೇವರ ಸ್ಮರಣೆ ಮಾಡ್ಬೋದು. ದೈನಂದಿನ ಪೂಜೆ, ಅದೇ ಅರ್ಚನೆ, ಪ್ರದಕ್ಷಿಣೆ. ನೀವು ಯಾರಿಗೆ ಒಂದು ಸೇವೆ ಮಾಡಿದರೆ ಅದು ದೇವರಿಗೆ ಸೇವೆ ಮಾಡಿದ್ದೇ ಲೆಕ್ಕ. ದಾಸ್ಯ ಮತ್ತು ಸಖ್ಯ, ಪೂರ್ತಿ ದೈವಿಕತೆಯೊಂದಿಗೆ ಬೆಳೆಯುವಂಥದ್ದು. ಆತ್ಮನಿವೇದನ, ಎಲ್ಲ ಲೌಕಿಕ ಚಟುವಟಿಕೆ ಆಗ್ತಾ ಆಗ್ತಾ ಕೊನೆಗೆ ಅಂತಿಮ ಶರಣಾಗತಿ. ಈ ಅಷ್ಟೂ ಇದರಲ್ಲಿ ನಿಮ್ಮ ಇವತ್ತಿನ ಅಭ್ಯಾಸ ಏನು ಮಾಡ್ಬೋದು ಅಂದರೆ, ಯಾವ್ದಾದ್ರು ಒಂದು ಭಕ್ತಿಯನ್ನು ಆರಿಸ್ಕೊಳ್ಳಿ. ಉಳಿದ ಅಭ್ಯಾಸಗಳು ಆಮೇಲೆ ನೋಡೋಣ. ಈ ನಿಮ್ಮ ಪೂರ್ತಿ ಹೃದಯದಿಂದ ಒಂದನ್ನು ಅಳವಡಿಸ್ಕೊಳ್ಳಿ. ಎಲ್ಲವೂ ಮಾಡೋಂಥ ಅಗತ್ಯ ಇಲ್ಲ. ಹೆಂಗೆ ಒಂದು ಹೊಳೆಯಿಂದ ಒಂದು ಹರಿಯೋ ನೀರು ನದಿ ಬಂಡೆಯನ್ನು ಹರಿದು ಹೋಗುತ್ತೆ, ಹಾಗೆ ಭಕ್ತಿ ಒಂದು ರೂಪ ಕೇಂದ್ರೀಕರಿಸ್ಕೊಂಡ್ರೆ ಸಾಕು. ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಬೇಕು ಅಭ್ಯಾಸ. ಅವಾಗೇನಾಗುತ್ತೆ, ಹೃದಯ ಸಂಪೂರ್ಣವಾಗಿ ತೆರೆಯುತ್ತೆ. ಯಾವ ರೂಪ ಆರಿಸ್ಬೇಕು ಅನ್ನೋದು ನಿಮಗೆ ಖಚಿತ ಇಲ್ಲ ಅಂದರೆ ಸ್ಮರಣದಿಂದ ಪ್ರಾರಂಭಿಸಿ. ಸ್ಮರಣೆ ಪ್ರತಿ ಉಸಿರಿನೊಂದಿಗೆ ದೇವರ ಹೆಸರನ್ನು ಸ್ಮರಿಸುವಂಥದ್ದು. ಹಾಗೆ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುವಾಗ, ಉಸಿರನ್ನು ಬಿಡುವಾಗ ಸೋಹಂ ಅಂತ, ಅಥವಾ ನಿಮ್ಮ ಇಷ್ಟ ದೇವತಾ ಜಪವನ್ನು ಮಾಡ್ತಾ ಹೋಗ್ಬೋದು. ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಭಕ್ತಿಯೋಗ ಅದರ ಸಂಪೂರ್ಣ ರೂಪದಲ್ಲಿ ಇರುವಂಥದ್ದು. ಯಾಕೆ ಅಂದರೆ ಭಕ್ತಿಯ ಕೃಷ್ಣ ಹೇಳಿರೋದು, ಭಕ್ತಿ ಮೂಲಕ ಒಬ್ಬ ವ್ಯಕ್ತಿ ನನ್ನನ್ನು ನಿಜವಾಗಿಯೂ ತಿಳ್ಕೊತಾನೆ, ನಾನು ಏನು ಮತ್ತು ಸತ್ಯದಲ್ಲಿ ಯಾರು ಅನ್ನೋದನ್ನು ತಿಳಿದುಕೊಂಡ ನಂತರ ಅವನು ನನ್ನೊಂದಿಗೆ ಸಂಪೂರ್ಣವಾಗಿ ಪ್ರವೇಶಿಸುತ್ತಾನೆ. ಅಥವಾ ಸಮಾಧಿ ಸ್ಥಿತಿ, ದೇವರಲ್ಲಿ ಸೇರುವಂಥದ್ದು. ದೇವರನ್ನು ಅರ್ಥಕೋಬೇಕು ಅಂದರೆ ನಿಜವಾದ ಮಾರ್ಗ ಭಕ್ತಿ. ನಿಮ್ಮ ಈ ಅಧಿಕ ಮಾಸದಲ್ಲಿ ಭಕ್ತಿ ಆಚರಣೆಯಿಂದ ಸಾನ್ನಿಧ್ಯಕ್ಕೆ ಬರಲಿ. ದೇವರ ಬಗ್ಗೆ ತಿಳಿದುಕೊಳ್ಳುವುದನ್ನು, ದೇವರನ್ನು ನೇರವಾಗಿ ತಿಳಿದುಕೊಳ್ಳೋ ಕಡೆ ಆಳವಾಗಲಿ. ಹಾಗೆಯೇ ನಿಮ್ಮ ಭಕ್ತಿಯ ಮಾರ್ಗ ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಲಿ, ಪ್ರಬಲವಾಗಲಿ. ನಾಳೆ ಮತ್ತೆ ಕಾಣ್ತೀನಿ. ಅಲ್ಲಿ ತನಕ ಹರಿಯು.